ಆ್ಯಂಡ್ ನಿನ್ನ ಬ್ರೈನ್ನದು ಆ ವೇವ್ಸ್ ಇದೆಯಲ್ಲ, ಇಟ್ ವಿಲ್ ಡ್ರಾಸ್ಟಿಕಲಿ ಚೇಂಜ್. ಬ್ರೈನ್ ವೇವ್ಸ್ ಡ್ರಾಸ್ಟಿಕಲಿ ಚೇಂಜ್ ಆಗುತ್ತೆ. ನೀವು ಯೋಚನೆ ಮಾಡೋದು, ವಿಚಾರ ಮಾಡ್ತಕ್ಕಂಥದ್ದು ಒಂದು ಹಿಂದಕ್ಕೆ ಹೋಗ್ತೀರಾ. ಇವಾಗ ನಿಮಗೆ ಥಾಟ್ಸ್ ಬರ್ತಾ ಇರುತ್ತೆ, ಥಾಟ್ಸ್ ಒಳಗಡೆ ಸೇರ್ಕೊಂಡಿದ್ದ ತಕ್ಷಣ ಯು ಆ್ಯಕ್ಷನ್ ವಿಲ್ ಸ್ಟಾರ್ಟ್. ಓಕೆ, ಸೊ ಯು ವಿಲ್ ಹ್ಯಾವ್ ಎ ಗ್ಯಾಪ್ ಜಸ್ಟ್ ವಿತೌಟ್ ಡೂಯಿಂಗ್ ಎನಿಥಿಂಗ್, ವಿತೌಟ್ ಡೂಯಿಂಗ್ ಎನಿ ಕೈಂಡ್ ಆಫ್ ಸಾಧನ. ಜಸ್ಟ್ ಕಮ್ ಅಂಡ್ ಸಿಟ್ ಆರ್ ಸಮ್ ಟೈಮ್ ಯು ಡೂ ಪ್ರದಕ್ಷಿಣ. ಓಕೆ, ಇಟ್ ವಿಲ್ ಬಿ ಡನ್. ಓಕೆ, ಇಟ್ ಈಸ್ ಜಸ್ಟ್ ಲೈಕ್ ದಟ್. ಸೊ ದಿ ಮೌನ ಕಾಂಟ್ ಬಿ ಎಕ್ಸ್ಪ್ಲೈನ್ಡ್. ಅದಕ್ಕೋಸ್ಕರನೇ ಮೌನ ಅಂತಕ್ಕಂಥದ್ದೇ, ಮೌನ ಈಸ್ ದಿ ಎಕ್ಸ್ಪ್ಲನೇಷನ್ ಆಫ್ ದಿ ಆತ್ಮ. ಆ ಮೌನ ಸ್ಥಿತಿ ಯಾವಾಗ ಮನುಷ್ಯನಿಗೆ ಹೃದಯದಲ್ಲಿ ಬರುತ್ತೋ ಅವನ ಆ್ಯಕ್ಷನಲ್ಲೂ ಮೌನದಲ್ಲಿರ್ತಾನೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಸ್ಥಳಗಳಿದೆ, ಆ ಸ್ಥಳಕ್ಕೆ ಹೋದರೆ ನೀವು ಏನೇ ಮಾಡಿದ್ರೂ ಯು ವಿಲ್ ಬಿ ಸ್ಟಿಲ್. ಯು ಫೀಲ್ ಯು ಆರ್ ಸ್ಟಿಲ್. ದಟ್ ಈಸ್ ದಿ ಸ್ಟಿಲ್ನೆಸ್. ಸ್ಟಿಲ್ನೆಸ್ ಈಸ್ ನಾಟ್ ಲೈಕ್ ಸಿಟ್ಟಿಂಗ್ ಲೈಕ್ ದಿಸ್. ಸ್ಟಿಲ್ನೆಸ್ ಶುಡ್ ಬಿ ಇನ್ಸೈಡ್. ಆ ಇನ್ನರ್ ಸ್ಟಿಲ್ನೆಸ್ ಇದೆಯಲ್ಲ, ಯು ಫೀಲ್ ಎವ್ರಿವೇರ್ ದಟ್ ಸ್ಟಿಲ್ನೆಸ್ ಇಸ್ ದೇರ್. ಆ ಒಂದು ಗ್ಯಾಪ್ ಬರುತ್ತೆ ಪೂರ್ತಿ. ಆ ಒಂದು ಗ್ಯಾಪ್ ಬರ್ತಿರಂಗೆ ಅದನ್ನು ನಿಮಗೆ ಅದು ಸಾಧನೆಗೆ ಅನುಕೂಲ ಆಗುತ್ತೆ. ಇದನ್ನು ನೀವು ಯಾವ ಜಾಗದಲ್ಲೂ ಅಚೀವ್ ಮಾಡ್ಕೊಳಕ್ಕಾಗಲ್ಲ. ಇದು ತುಂಬ ಈಸಿ ಆಗೋಗುತ್ತೆ. ಆ ಗ್ಯಾಪ್ ಬರ್ತಿರಂಗೆ ಯು ಬಿಕಮ್ ಎನ್ ಅಬ್ಸರ್ವರ್. ವೆನ್ ಯು ಅಬ್ಸರ್ವ್ ದಿ ಥಿಂಗ್ಸ್ ವಿಲ್ ಚೇಂಜ್. ಇವನ್ ಸೈನ್ಸ್ ಹೇಳುತ್ತೆ ಏನು ಅಂದರೆ, ಒಂದು ವೇವ್ ಪ್ಯಾಟ್ರನ್ ಯಾವುದಿರುತ್ತೋ ಅದನ್ನು ನೀವು ಅಬ್ಸರ್ವ್ ಮಾಡ್ತಿರಂಗೆ ಇಟ್ ಬಿಕಮ್ಸ್ ಎನ್ ಆಬ್ಜೆಕ್ಟಿವ್ ಪ್ಯಾಟ್ರನ್ಸ್. ಅಂದರೆ ಒಂದು ಆಬ್ಜೆಕ್ಟ್ ಆಗಿ ಅದು ಕಾಣಿಸುತ್ತೆ ಅಂತ. ಲೈಟು ಅಬ್ಸರ್ವ್ ಮಾಡ್ತಿರಂಗೆ ಅದು ಆಬ್ಜೆಕ್ಟ್ ಆಗೋಗುತ್ತೆ. ಅದೇ ಥರನೇ ಯು ಗೆಟ್ ಎನ್ ಅಬ್ಸರ್ವೇಷನ್ ಟೈಮ್. ಆ ಅಬ್ಸರ್ವೇಷನ್ ಟೈಮ್ ನಿಮ್ಗೆ ಸಿಗ್ತಾ ಇರೋಂಗೆ, ನಿಮ್ಗೆ ಆ ಅಬ್ಸರ್ವೇಷನ್ ಪೊಸಿಷನ್ ಸಿಗ್ತಿರಂಗೆ ದಿ ಹೋಲ್ ಥಿಂಗ್ ವಿಲ್ ಚೇಂಜ್. ಈವನ್ ನಿಮ್ಮ ಸಾಮಾನ್ಯವಾದ ಟೆಕ್ನಿಕಲ್ಲಿ ಪ್ರಾಣನ ಅಬ್ಸರ್ವ್ ಮಾಡ್ತೀವಲ್ಲ, ದಿ ಕ್ವಾಲಿಟಿ ಇಟ್ ಸೆಲ್ಫ್ ವಿಲ್ ಚೇಂಜ್. ಕ್ವಾಲಿಟಿ ಆಫ್ ದಿ ಮೈಂಡ್ ವಿಲ್ ಚೇಂಜ್ ವೆನ್ ಯು ಅಬ್ಸರ್ವ್ ದಿ ಮೈಂಡ್. ಜಸ್ಟ್ ಅಬ್ಸರ್ವೇಷನ್. ಆ ಅಬ್ಸರ್ವೇಷನ್ ಮಾಡೋದಕ್ಕೆ ನಿಮ್ಗೇನು ಅಂತ ಹೇಳಿದ್ರೆ, ಬೇರೆ ಬೇರೆ ಮೆಥಡ್ಸು ಇದು ಎಲ್ಲದನ್ನು ಬೇರೆ ಬೇರೆ ಕೊಡಬೇಕು. ಇಲ್ಲ, ಅದು ಬೇಕಾಗೋದಿಲ್ಲ. ಇಲ್ಲಿ ಆಟೋಮೆಟಿಕಲಿ ಸುಲಭವಾಗಿ ವಿಥೌಟ್ ನಿಮ್ಗೆ ಎಕ್ಸ್ಪ್ಲನೇಷನ್ ಇಲ್ಲದೆ ಗೊತ್ತಾಗುತ್ತೆ. ಇಲ್ಲಿರತಕ್ಕಂಥ ಸಾಮಾನ್ಯ ಜನರಿಗೂ ಇದೆ ಅದು. ಸಾಮಾನ್ಯವಾಗಿರೋ ಜನರಿಗೂ ಇದೆ ಅದು. ನೀವು ಇಲ್ಲಿ ಓಡಾಡಿದ್ರೆ ಗೊತ್ತಾಗುತ್ತೆ. ಈವನ್ ಎ ಸ್ಮಾಲ್ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಪರ್ಸನ್ ವಿಲ್ ಆಲ್ಸೋ ಹ್ಯಾವ್ ದಟ್. ಅದು ಒಂದು ಜಾಗೃತವಾಗಿರ್ತಕ್ಕಂಥ ಸ್ಥಿತಿ ಇದೆ. ಓಕೆ, ಆಧ್ಯಾತ್ಮಿಕ ಜಾಗೃತಿ ಇದೆಯಲ್ಲ, ಇವನ್ ಎ ಸ್ಮಾಲ್ ಪರ್ಸನ್ ವಿಲ್ ಹ್ಯಾವ್ ದಟ್ ಜಾಗೃತಿ. ಅದು ನಾವು ತಿಳ್ಕೊಳ್ಳೋಂಥ ಸ್ಥಿತಿ ಬೇಕು, ಗೊತ್ತಾಯ್ತಾ? ಜ್ಞಾನಿ ಆದವನಿಗೆ ಈ ಜಗತ್ತೆಲ್ಲ ಜ್ಞಾನವಾಗೇ ಕಾಣಿಸುತ್ತೆ. ಅಜ್ಞಾನಿ ಆದವನಿಗೆ ಮಾತ್ರ ಜ್ಞಾನಿ ಅಜ್ಞಾನಿ ಅನಿಸುತ್ತೆ. ನನಗೆ ಜ್ಞಾನ ಇಲ್ಲ ಅಂತ ಅನಿಸುತ್ತೆ. ಜ್ಞಾನದ ಮೊದಲ ತತ್ವ ಏನು ಅಂದರೆ, ಎಲ್ಲರಲ್ಲೂ ಜ್ಞಾನ ಇದೆ, ಎಲ್ಲರೂ ಜ್ಞಾನಿಗಳೇ ಅಂತಲೇ ಅನಿಸೋದು, ಬೇರೆದು ಇನ್ನೇನು ಅನಿಸೋದಿಲ್ಲ. ಸೊ ನಿಮಗೆ ಆ ಒಂದು ಸ್ಥಿತಿನ ಅಟ್ಲೀಸ್ಟ್ 1 ಸೆಕೆಂಡ್ಗಾರು ನಿಮ್ಗೆ ಅದು ಗೊತ್ತಾಯಿತು ಅಂತ ಹೇಳಿದ್ರೆ, ಈವನ್ ಫಾರ್ ಎ ಸೆಕೆಂಡ್ ಇಫ್ ಯು ಎಕ್ಸ್ಪೀರಿಯನ್ಸ್ ದಟ್, ಯು ವಿಲ್ ಫೀಲ್ ದಟ್ ದಿಸ್ ಇಸ್ ದಿ ರಿಯಲ್ ಸ್ಟೇಟ್, ದಿಸ್ ಇಸ್ ವಾಟ್ ಐ ಆಮ್. ಇವಾಗ ಹೂ ಆಮ್ ಐ ಹೂ ಆಮ್ ಐ ಅಂದರೆ ಅದೇ, ಹೂ ಆಮ್ ಐ ಅಂದರೆ ಅಬ್ಸರ್ವೇಷನ್. ಹೂ ಆಮ್ ಐ ಅನ್ನೋದು ಕ್ವಶನ್ ಕೇಳ್ಕೊಳ್ಳೋದಲ್ಲ. ಯು ಮಸ್ಟ್ ಅಬ್ಸರ್ವ್ ಹೂ ಆಮ್ ಐ. ಯು ಮಸ್ಟ್ ಅಬ್ಸರ್ವ್, ಆರ್ ಯು ಬಾಡಿ, ಆರ್ ಯು ಮೈಂಡ್, ಆರ್ ಅಂದರೆ ನೀವು ಕ್ವಶನ್ ಕೇಳ್ಕೊಳ್ಳೋದಲ್ಲ. ಯು ಮಸ್ಟ್ ಅಬ್ಸರ್ವ್ ಇಟ್. ಎಕ್ಸ್ಪೀರಿಯನ್ಸ್. ಅಬ್ಸರ್ವೇಷನ್ ಗಿವ್ಸ್ ಯು ಎಕ್ಸ್ಪೀರಿಯನ್ಸ್. ದ ಡೀಪ್ ಅಬ್ಸರ್ವೇಷನ್ ವಿಲ್ ಗಿವ್ ಯು ಎಕ್ಸ್ಪೀರಿಯನ್ಸ್. Start for 5 minutes. ಆಯ್ತಾ? ಓಕೆನಾ? We'll be in silence for 5 minutes. Okay. Let's observe. So we have been hearing now. Theoretically. Close your eyes. Yeah. And then Go inside. Go. Whatever we heard theoretically, let's do the thing practical. Let's do the practical. Practical session. So if you start, just observe We'll your observe. breath observe ಮಾಡಿದ್ರೆ ಬೇಗ ಸೈಲೆಂಟ್ ಆಗುತ್ತೆ. Put all the mobiles in a silent mode. All of you, close your eyes. Observe your breathing. Observe the nature around.
Feel the energy going into the body when you breathe in. சித்தன் போக்கு யூடியூப் சேனலில் திருவண்ணாமலை சீரிஸ் தான் நீங்கள் பார்த்துட்ருக்கீங்க. கடந்த 3 வீடியோவும் நாம் அவங்கள பேச சொல்லி வீடியோ எடுத்தோம். இந்த வீடியோ எதிர்பாராமல் நம்ம எடுத்த வீடியோ. இவங்க எல்லோருமே பெங்களூரை சேர்ந்தவங்க. இவங்க கிரிவலத்துக்காக திருவண்ணாமலை வந்திருக்காங்க. அப்படி கிரிவலம் வரும்போது இவரை பார்த்துருக்காங்க. இவர்கிட்ட பேச்சு கொடுத்துட்டு அப்படியே மெதுவாக இந்த திருவண்ணாமலை மேலே இவங்க நடந்து வந்திருக்காங்க. அப்போ நம்ம எடுத்த வீடியோ தான் இது. வரப்போகிற நாட்களில் திருவண்ணாமலையோட அனுபவங்களை பற்றி நிறைய பேர் பேசியிருக்காங்க. அந்த வீடியோவை நான் போடுறேன். மறக்காமல் இந்த சேனலை சப்ஸ்கிரைப் பண்ணுங்கள், ஷேர் பண்ணுங்கள், லைக் பண்ணுங்கள். மீண்டும் ஒரு நல்ல பயணத்தில் உங்களை சந்திக்கிறேன். பயணம் தொடரும். வர முடியாதா அண்ணன் ஒரு சொன்னும் போது எனக்கு ஸ்ட்ரைட்டாக ஒரு சொல்லும் போது இப்படி ஒரு சொல்லும் போது அப்புறம் அது ஒரு சொல்லும் போது என்னன்னா நீ இதெல்லாம் சாதி